ಅಯ್ಯಯ್ಯಯ್ಯಯ್ಯಯ್ಯ ಹೆಂಗ್ ಹಾಕೋಬೇಕ ಏನ ಈ ಮನ್ಯಾಗ ವಯಸ್ಸಾದಕ್ಕೆ ಹೋಗ್ಬೇಕು ನಾ ಅದೇ ನನ್ನದ ಮರ್ತ ಬಿಟ್ಟಾರ ಎಲ್ಲಾರು. ಅರೇ ಇಸ್ಕಿ ಮಾಕಿ ಬುಡ್ಡಿ ಈ ಬುಡ್ಡಿದು ಇಲ್ಲೇ ಕುತ್ಕೊಂಡಿದೆ ಗಿರ್ಜಂದು ಅಕ್ಕ ನಮ್ದು ಬರಾಕಿಲ್ಲ. ನಮ್ದು ಬಂದ್ಬಿಟ್ರೆ ಇವ್ರದು ನಮ್ದು ತಲೆದುಗೆ ಕೈಗೆ ಹಾಕ್ಬಿಟ್ಟಿ ಅರೇ ತಲೆದು ಕೆಡಿಸ್ತಾರೆ. ಅರೇ ಶೀರ್ ಖರಾಬ್ಗೆ ಮಾಡ್ತಾರೆ ಇವರು. ಹೌದಲ್ಲ ಇವ ಮೊನ್ನೆ 4 ದಿನ ಊರಿಗೆ ಹೋಗಿತ್ತು ನೋಡಿ, ಮನೆ ತಣ್ಣಗಿತ್ತ. ಯಾವಾಗ ಬೇಕಾದ್ರೆ ಬರ್ಬೋದು, ಯಾವಾಗ ಬೇಕಾದ್ರೆ ಹೋಗ್ಬೋದು. ಈ ಮುದೋಡಿತ್ತಂದ್ರೆ ನನಗೆ ಬರಾಕ ಹೋಗಕ್ಕೆ ಆಗೋದಿಲ್ಲವ ಇವ. ಏನಾರ ಮಾತಾಡತ್ಲಿ ಏನಾರ ಹಿಡ್ಕೊಂತೈತೆ ಪತಿ. ಇವತ್ತು ಮಾತ್ರ ಈ ಮುದುಕಿ ಕಡೆ ಮಾತಾಡದ ಬೇಡಲೇ ನಾವಿಬ್ರು. ಏನಾರ ಯಾಕೆ ಅನ್ಕೋಲಿ ಏನ ಸುಮ್ಮನೆ ನಮ್ಮ ಕೆಲಸ ಎದಕ್ಕೆ ಬಂದೇವೆ ಅದನ್ನ ಮಾಡ್ಕೊಂಡು ಹೋಗ್ಬಿಡೋಣ. ಡೀಲ್ ಗಿರ್ಜಂದು ಅಕ್ಕ ಡೀಲ್. ಅರೇ ಗಿರ್ಜಂದು ಅಕ್ಕ ಇಸ್ಮಿ ಕ್ಯಾ ಗಿಡ ಕೊಡಿ ಔಷಧ ಇವ. ಈ ಶಾಂತಕ್ಕ ಇದು ಅವಾಗ ತರಿಸಿದ್ಲಂತ ಹೊಲಕ್ಕೆ ಖಾಲಿ ಆಗೈತಂತೆ ಎಲ್ಲ. ಒಂದು ಸ್ವಲ್ಪ ಉಳಿದಿತ್ತಂತ ಅದು ಎಲ್ಲಿಟ್ಟಾಳ ನೆನಪಿಲ್ಲಂತೆ. ಇಲ್ಲಿ ಹಿತ್ತಲ್ಲ ಮಲ್ಗಿ ಗಿಡ ಆಮೇಲೆ ದಾಸವಾಳ ಗಿಡ ಏನೇನು ಅದಾವಲ್ಲ ಅದಕ್ಕೊಂದು ಚೂರು ಹಿಂಗೆ ಹಾಕಬೇಕಾಗಿತ್ತು. ತೊಂಬಾಲೆ ಒಟ್ಟೆ ಗಿಡಕ್ಕೆ ಹಾಕೋ ಎಣ್ಣೆ ಅಂದಿದ್ಲ. ಹ್ಞೂ ಅಂದಿದ್ದಕ್ಕೆ ಮನ್ಯಾಗ ಉಳಿದಿತ್ತ ಒಟ್ಟೆ ನಮ್ಮ ಹೊಲಕ್ಕೆ ಹಾಕಿ ಉಳಿದಿದ್ದೆ ಕೊಡೋಣ ಅಂದೀಟ್ ಉಳ್ದೈತಿ. ಎದಕ್ಕಾರ ಉಪಯೋಗಕ್ಕೆ ಬರ್ತಾಳ ನಮ್ಮ ಶಾಂತಕ್ಕ. ಹೌದಿಲ್ಲ ನೋಡ್ತಿಲ್ಲ ಪಾಪ ನನಗೇನಾರ ಬೇಕಾದ್ರೆ ಕೇಳತ್ಲೆ ಹಂಗೆ ಕೊಡ್ತಾಳ. ಅವ್ರ ಅತ್ತಿ ಕಳುವಲಾದ್ರೂ ಕೊಡ್ತಾಳ. ಇಂಥವ್ರ ಸ್ನೇಹ ನಾವು ಚೆಂದಾಗಿ ಇಟ್ಕೋಬೇಕವ. ಹೌದಿಲ್ಲ ಪಾಪ ಅಕ್ಕಿ ನಮಗೆ ಕೊಡ್ತಾಳ ಅಂದಮೇಲೆ ನಾವು ಅಕ್ಕಿ ಕೊಡ್ಬೇಕಾಕತಿ. ಹೌದಿಲ್ಲ ಬರೇ ನೀನು ಆಟ ಕೊಡು ಅಂದ್ರೆ ಪದ್ಧತಿ ಆಗೋದಿಲ್ಲ ಇದು. ಅದಕ್ಕೆ ಉಳಿದಿತ್ತ ಮನ್ಯಾಗ ತಗೊಂಬಂದೆ. ಅರೇ ಬಹು ಚಾಲಾಕಿಗೆ ಇದ್ದೀರಿ ಗಿರ್ಜಂದು ಅಕ್ಕ ನಿಮ್ದುಗೆ. ಯೋ ಹಲ್ಲಿಗೆ ಕಡೆ ಯವ್ವ 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 ಅದ ಅನ್ಕೊಂಡು ನೋಡಿ ಇನ್ನೂ ಯಾಕೆ ಹೊತ್ತಾಗಿಲ್ಲ ಬಿಡಾಡ್ಯಾರಿಬ್ರು ಮನೆ ಬಾಕ್ಲಕ್ಕೆ ಬಂದಿಲ್ಲಲ್ಲ ಅನ್ಕೊಳಕತ್ತಿದ್ದೆ. ಅಲ್ಲ ನಿಮಗೆ ಏನು ಮಾನ ಮರ್ಯಾದೆ ಇಲ್ಲನ್ರಲ್ಲ ಹಾಡಿಬಿಟ್ಟಾರ. ನಿಮಗೇನು ಕೆಲಸ ಬಗ್ಸಿ ಇಲ್ಲನ ಅಂತ ನಿಮ್ಗೇನು ಗಂಡುಗಳು ತಿರುಗಾಡಕ ಬಿಟ್ರ ನಿಮ್ಮಿಬ್ಬರನ್ನ ಪಡಾಳೆ ಆರಿಸ್ಕೊಂತ ಓಣಿ 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 ಊರು ಹಡಿಬಿಟ್ಟಾರ. ಬೆಳಗಿನ ಜೊತೆ ಅಂತ್ಯನ ಮುಂಜಾಲಿಂದ ಹಿಡಿದು ಚಂತ್ಯನ ಬರೀ ಅಡ್ಡಾಡೋದ ಮಾಡ್ತೀರಿ ನೋಡು. ಇಷ್ಟೇ ಮಾಕಿ ಬುಡ್ಡಿ. ಅರೇ ಗಿರ್ಜಂದು ಅಕ್ಕ ಈ ಬುಡ್ಡಿದು ಬಾರಿ ಅತಿದು ಆಯ್ತು. ಮಾತಾಡೋದು ಬೇಡ ಸುಮ್ಮನಿರ್ಲಿ. ಶಾಂತಕ್ಕ ಉಡಿ ಹೋಗೋಣ ಬಂದರೆ ಎಲ್ಲಿಗಂತಾರೆ ಯಾಕಂತಾರೆ ಯಾರಿಗೆ ಕರೆದೆ ಓಡೋಗುನಂತೇಳಿ ಏನ್ರಿ ಗಿರ್ಜಕರ ನೀವು ಹಾಡ್ರಿಪ್ಪ ಆಂಟಿ. ಇದು ಐಕಿನ ಒಂದು ಈಟ್ ನನಗೆ ಇಲ್ಲೇ ಶಟ್ರ ಅಂಗಡಿಗೆ ಹೋಗಿ ಒಂದು 10 ರೂಪಾಯಿ ಇಸ್ಕೊ ನಿಮ್ಮ ಓನ್ ಕಡೆ. ಏನು ಒಂದು ಈಟ್ ನುಚ್ಚಡಿಕೆ ತಂದು ಕೊಡ ಇವ. ನನ್ನ ಹಲ್ಲಿಗೆ ಇವು ಕಡ್ಯಾಕ ಬರುವಲ್ವು. ಆ ಕುಟ್ಟಾಣಿನೂ ಎತ್ತಾಗಿಟ್ಟಿರೇನ ತಾಯಿ ಮಗಳ ಕಸ ಹೊಡಿ ಹೊತ್ನ್ಯಾಗ ನನ್ನ ಇಡು ಜಗದಾಗ ಇಡೋದನೇ ಇಲ್ಲ. ನೀವು ಯಾವುದೊಂದು ಸಾಮಾನಾರು ತಗೋರಿ ಎತ್ತಾಗಾರ ಹೋಗದ್ ಬಿಡೋದು ಮೂಲ್ಯಾಗ. ಬೇಕಂದಾಗ ಹುಡುಕುದು ಸಿಗುದಿಲ್ಲ ಅವು ಕೈಗೆ. ಬರೀ ಇದೇ ಆತ್ನಿಂದ ನಾನು ನನ್ನ ಫ್ರೆಂಡ್ ಮನೆಗೆ ಹೊಂಟೀನಿ. ಯಾವ್ಯಾಕೆ ಫ್ರೆಂಡ್ ಈ ಕೆದಳಲ್ಲ ಆಕೆ ಅವ್ರಲ್ರಿಪ್ಪ ಆಕೆ ಅಲ್ಲ ಬೇರೆದಕ್ಕೆ. ಗಿರ್ಜಿ ಪತಿ ಯಾವಾಗ ಬಂದ್ರಲೆ ಯಾವ ಅಮ್ಮಗೇನ ಅಡಿಕ್ಬೇಕಂತ ನುಚ್ಚಡಿಕೆ ಇದು 10 ರೂಪಾಯಿ ಕೊಡಂದ್ರು. 10 ರೂಪಾಯ ಎಲ್ಲಿಂದ ತರಲಿ ಚಿಲ್ಲರ್ ರೊಕ್ಕನೇ ಇಲ್ಲ ನನ್ನ ಕಡೆ. ಹೇಳ್ಬೇಕಂದ್ರೆ 500 ನೋಟ್ ಒಂದು ಐತಿ. ಆದ್ರೆ ಮುರ್ಸಿದ್ರೆ ತಡಕಿಂದ ಖರ್ಚಾಗ್ಬಿಡ್ತೈತಿವ. ನಾ ಅದನ್ನೇನು ಮುರ್ಸುದಿಲ್ಲ. ಈಗ ಇರೋದ 500 ರೂಪಾಯಿ. ಅದ್ರ ಮ್ಯಾಗ ಬಿಟ್ರೆ 1 ರೂಪಾಯಿ ಇಲ್ಲ ನನ್ನ ಕಡೆ. ನಾ ಕೊಡುದಿಲ್ವಾ. ಇವ ಅಡಿಕಿನ ಒಂಚೂರು ಕುಟ್ಟಾಣ್ಯಾಗ ಹಾಕಿ ಚಂದ ಕುಟ್ಟಿ ಕೊಡುವ ಅಮ್ಮಗ. ಅಯ್ಯೋ ಅವ ನಿಂಗೆ ಹೇಳದ ಮರ್ತ್ಬಿಟ್ಟೇನಿ. ನಂದು ಮೊನ್ನೆ ಅರ್ಬಿ ಬ್ಯಾಗ್ ತಗೊಂಬಂದ್ನಲ್ಲ ಅದ್ರಾಗ ಎಷ್ಟು 15,000 ರೂಪಾಯಿ ಕೊಟ್ಟು ಕಳ್ಸಾಳ ಪಾರ್ವತಿ ಅಕ್ಕ. ಥೋ ನಿಂಗೆ ಹೇಳದ ಮರ್ತ್ಬಿಟ್ಟೆ ಹಂಗ ಇಟ್ಟೇನಿ. ಅಯ್ಯೋ ದೇವ್ರೆ ಹೇಳ್ಬಾರ್ದನ ಹುಡುಗಿ ನಿನಗ. ಥೋ ಮೈಲ್ಗೆ ಅರ್ಬಿ ಅಂತೇಳಿ ತಗೊಂಡು ಅರ್ಬಿ ತೋರಿಸಿಟ್ಟೆ ನಾನು ಬಕೆಟ್ನಾಗ. ಚೀ ಚಿ 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 ಎದ್ರಾಗ ಇಟ್ಟಿದ್ದೆ ತೋರಿಸಿಟ್ಟೆ. ಅದೇ ನಾನು ಕರೆಯೋದು ಜೀನ್ಸ್ ಪ್ಯಾಂಟ್ ಅಲ್ಲಿ ಹೋದಾಗ ಹಾಕೊಂಡಿದ್ನಲ್ಲ. ಜೀನ್ಸ್ ಪ್ಯಾಂಟಾ? ಇಲ್ಲ ಅದನ್ನ ತೋರಿಸಿಲ್ಲ. ಯಾಕಂದ್ರೆ ಈ ಬಕೆಟ್ ತುಂಬತಾ ನಾನು ಅದನ್ನ ತಗೊಳಕ್ ಹೋಗ್ಲಿಲ್ಲ. ಆಮೇಲೆ ಕಲರ್ ಗಿಲ್ಲರ್ ಬಿಟ್ಟಾತು ಹೊಸದಲ್ಲ ಅಂತೇಳಿ ಮುಟ್ಟಕ್ಕೆ ಹೋಗ್ಲಿಲ್ಲ. ಚಲೋ ಆತ್ ನೋಡ್ಲಂಗ ತೋರಿಸ್ಬಿಟ್ಟಿದ್ನಿ ಅಂದ್ರೆ 15,000 ರೂಪಾಯಿ ನೀರಾಗಿ ಇಟ್ಬಿಡ್ತಿದ್ದೆಲ್ಲ. ಕಬರ್ಗೇಡಿ ಬಂದು ಬಿಟ್ಲ ಕೈಯಾಗ ಕೊಡಕ್ ಬರದಲ್ಲ ನಿಂಗೆ. ಅವರು ಬಂದ್ರು ಏನೂ ಹೇಳಲಿಲ್ಲ ಹಂಗ ಹೋಗ್ಬಿಟ್ರ. ತಡಿ ತಗೊಂಬರ್ತೇನೆ. ಆದ್ರೂ ಶಾಂತಕ್ಕ ಪುಣ್ಯ ಮಾಡಿ ನೋಡಿ ನೀನು 15,000 ರೂಪಾಯಿ ಕೊಟ್ಟು ಕಳ್ಸಾಳ ನಿನ್ ಮಗಳ. ಏನ್ ಪುಣ್ಯ ಬಿಡ ಯವ. ಏನ್ ಇದಕ್ ಪುಣ್ಯ ಅನ್ಬೇಕ ಕರ್ಮ ಅನ್ಬೇಕ ದೇವ್ರಿಗೆ ಗೊತ್ತು. ಪಾಪ ಗಂಡ ಮನೆಗೆ ಹೋದ್ರು ನಮ್ ಚಿಂತಿ ತಪ್ಪಲಿಲ್ಲ ಹುಡುಗಿ. ಗಿರ್ಜಿ ಇದೇನ್ ಲೆಕ್ಕಯ್ಯಾಗ? ಅಯ್ಯೋ ಶಾಂತಕ್ಕ ಬಂದಿದ್ ವಿಚಾರನ ಮರ್ತ್ ಬಿಟ್ನಿ. ಅದ ಮಲ್ಲಿಗೆ ಗಿಡಕ್ಕೆ ಹಾಕಕ ಮನ್ಯಾಗ ಆಮೇಲೆ ಮುತ್ಲೇಲಿ ಗಿಡಕ್ಕೆ ಹಾಕಕ ಬೇಕಂದಿದ್ದಲ್ಲ ಪಾಲಿಡಲ್ಲ ತಗೋ. ಏನ ಇದು ಗಿರ್ಜಿ ಏನ ಇದು? ಅಯ್ಯಯ್ಯೋ ನಿಮ್ಮ ಮನ್ಯಾನ ಮುತ್ಕಿಗೆ ಹಾಕಕ್ ಪಾಲಿಡಲ್ ಬೇಕಂದಿದ್ದಲ್ಲ ತಗೋ ಅಂದ್ ಕೊಡಾಕತ್ತೀಯ. ಅಯ್ಯೋ ಈ ಹಡಿ ಬಿಟ್ಟು ತರಕ್ ಹೇಳಿದ್ಲ ಅಲ್ಲ. ನಾನೇನ್ ಅನ್ಬಾರ್ದಂದೆ ನೋಡು. ನೈಟಿ ಹಾಕೊಂಡಿದ್ಲು. ಯಾಕೆ ಹಾಕೋತೀವ ವಯಸ್ಸಿಗೆ ತಕ್ಕಂಗಿರು ನೈಟಿ ಪೈಟಿ ಹಾಕೋಬೇಡ ಅಂದೆ. ಇದನ್ ಬಿಟ್ಟು ನಾ ಏನ್ ಅನ್ಬಾರ್ದಂದನೆ. ಔಷಧ ತರಿಸಿ ಹಾಕೊಳ್ಬೇಕಂತದಳ ನನ್ನ. ಅಯ್ಯೋ 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 ನನ್ನ ಎದುರಿಗೆ ತಂದು ಕೊಡಾಕತ್ತಿ ಅಂದ್ರೆ ನಾನು ಹೆದರಿಕಿದ್ದಿತ್ತು ಐಕಿಗೆ. ನೋಡಿ ಎಷ್ಟು ಬಿಕ್ಕಿ ನಿಂತಾಳ ನೋಡ ಯವ್ವ ಐಕಿ. ಯವ್ವ 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 ಈ ಮನ್ಯಾಗಳ ಉಳ್ಗಲಿಲ್ಲ ಯವ್ವ ನನಗ. ಅಯ್ಯೋ ಅತ್ತಿಯರ ಇದು ನಿಮಗೆ ಹಾಕಕಲ್ಲ ಮಲ್ಲಿಗೆ ಗಿಡಕ್ಕೆ ಹಾಕಕ. ಏನು ಮಕ್ಕೊಂಡಿದ್ದಾಗ ಹಾಕ್ತೀಯ? ಅಯ್ಯಯ್ಯ
ಮೊದಲು ಹಿಂಗಿದ್ದಿದ್ದಿಲ್ಲಲ್ಲ. ನಾ ಏನ್ ಅನ್ಬಾರ್ದಂದನೆ ನೈಟಿ ಹಾಕೋಬೇಡ ವಯಸ್ಸಾದ್ಮೇಲೆ ಸೀರಿನ ಉಟ್ಕೋರವ ಅಂದೆ. ಈ ಮಾತು ಹೇಳಿದ್ದು ತಪ್ಪಾತ ನಂದು. ಅದಕ್ಕೆ ಮಕ್ಕೊಂಡಾಗ ಆಗ್ತೇನಂತೀಯ? ಅಯ್ಯೋ ಯವ್ವ, ನನ್ನ ಮಗ ಹೇಳ್ಬೇಕಂದ್ರ ಅವನು ಮಕ್ಕೊಂಡನಲ್ಲ. ಯಾರ ಮುಂದೆ ಹೇಳ ಯವ್ವ ನಾನು? ಯವ್ವ ಈ ಮನ್ಯಾಗ ಉಳ್ಗಾಲನ ಇಲ್ಲಲ್ಲ ಯವ್ವ ನನಗ. ಲೇ ಶಾಂತವ, ನೆನಪು ಮಾಡ್ಕೊರ್ಲೆ, ಒಂದು ಟೈಮ್ನಾಗ ಎಷ್ಟು ಚಂದ ನೋಡ್ಕೊಂಡೇನಿ ನಿನ್ ಸೊಸಿ ಅಂತೇಳಿ. ನನಗಿಂತದ್ ಮಾಡಬೇಡವ ಯವ್ವ. ನನಗೆ ನನ್ನ ಮಗ ಬಿಟ್ರೆ ಈ ಮನಿ ಬಿಟ್ರೆ ಯಾರದಾರ್ಲೆ? ನನ್ ಕೊಲೆ ಮಾಡು ಸುಪಾರಿ ಈ ಬಿಡಾಡಿ ಕೊಟ್ಟಿ ನೀನ. ಪಲ್ಲಡಾಲಿ ಹೆಂಗ್ ತಗೊಂಬಂದಾಳ ನೋಡ, ಸ್ಟ್ರಾಂಗ್ ಆಗಿರೋದ ತಂದಿರ್ಬೇಕು. ಹೌದಿಲ್ಲ? ಹಾಕ್ತಿದ್ದಂಗ ಒಂದಸಲಿಗೆ ಶಿವ ಅಂತ ಹೋಗ್ಬಿಡ್ಬೇಕು. ಅಯ್ಯೋ ಹಣೆ ಬಾರ್ ಗಣೆ ಚೌತಿ, ಊದದ್ ಕೊಟ್ಟು ಬಾರ್ಸತ್ ತಗೊಂಡಂಗಾತಲ್ಲ ಇವ ನನ್ನ ಹಣೆ ಬಾರ. ಯಪ್ಪ ದೇವ್ರ, ಅಲ್ಲ ಮಲಗಿ ಅಂಟಿಗೆ ಹಾಕಂತ ಹೇಳ್ತೇನೆ, ಮಲಗಿದ್ದಾಗ ನನ್ ಕೇಳ್ತಾಳ. ಕಿವ್ಯಾಗ ಕಾದೆಣ್ಣಿ ಚೊರ್ರನ್ ಸುರಿವಿ ಗೂಟ ಬಡದ್ ಹೇಳ್ಬೇಕಾತಿನ. ತಡಿ, ಆ ಕಿವಿ ಬೆಂಕಿ ಹತ್ ಹೋಗಾಕತ್ತಾಗ ಕೇಳುನು ಕೇಳುದಿಲ್ಲ. ಇಲ್ಲ ಹೋಗ್ಲಿ ಪೂರ ಅಪ್ಪುಟ್ ಹೋಗ್ಯಾರ ಹೋಗ್ತಾವ, ಇಲ್ಲ ಅರ್ಧಂಬರ್ಧ ಕೇಳಿಸ್ಕೊಂಡು ಜೀವಾತಿನ ಜೀರಿಗೆ ಎರಿತೈತಿ ಮುದುಕಿ. ಇದು ಗಿಡಕ್ ಹಾಕಾಕ ಮಲಗಿ ಅಂಟಿಗೆ. ಮಲಗಿ ಅಂಟಿಗ? ಅಯ್ಯಪ್ಪ ದೇವ್ರೆ, ಮತ್ತಿಷ್ಟೊತ್ತು ನನಗಂದಿ ನಕಲಿ ಮಾಡಕ್ ಒಂದ್ ಹೊತ್ತು ಗೊತ್ತಿಲ್ಲ ನಿಮ್ಗೆ? ಹಡಿಬಿಟ್ಟಾರ ನೀವು. ನಮ್ಮ ಮನೆಗೆ ಬರೋದ್ ಕಡಿಮೆ ಮಾಡ್ರಲ್ಲೇ ಹಡಿಬಿಟ್ಟಾರ. ನಿಮ್ ಜೊತೆಗೆ ಸೇರಿ ನನ್ನ ಸಸಿ ಹಾಳಾಗ್ ಹೋದ್ಲು. ಅಯ್ಯಯ್ಯ, ಈ ಮಾತು ವಾಪಸ್ ತಗೋ ಮುದುಕಿ. ಏನ್ ನಿನ್ ಸಸಿ ಬಾಳ ಶಾಣೆ ಇದ್ಲು. ಅಲ್ಲಿ ಹುಬ್ಬಳ್ಳಿ ಶಾಂತವನ್ ಫೋಟೋ ಅಂತೇಳಿ ಅಲ್ಲಿ ಕಿತ್ತೂರಾಣಿ ಚೆನ್ನಮ್ಮನ್ ಸರ್ಕಲ್ ಐತಲ್ಲ, ಇತ್ತ ಮುಂದೆ ಬಂದ್ರೆ ಇನ್ನೊಂದು ಹುಬ್ಬಳ್ಳಿ ಶಾಂತವನ್ ಸರ್ಕಲ್ ಮಾಡ್ತಿದ್ರನ. ನೀನ್ ಅವ್ರ ಅತ್ತೆ ಅಂತೇಳಿ ನಿನ್ನ ಸ್ಟ್ಯಾಚು ನಿಲ್ಲಿಸ್ತಿದ್ರನ ಅಲ್ಲಿ. ಸುಮ್ಕುಂದ್ರು, ಕಿವಡ್ ಮಲಜ್ಜಿ ಸ್ಟ್ಯಾಚು ಅಂತೇಳಿ. ದೊಡ್ಡಿದು ನೀವು. ಯಾಕ ಬಿಡಾಡಿ ಸುಮ್ನಿರೆ. ಮತ್ ನೋಡ ಎಷ್ಟು ಸೊಪ್ನಿ ಮತ್ತಿದೆ. ಹೋಲ್ ಬಿಡವ, ಚಲೋ ಆತ್ ಬಿಡ. ನೀ ಯಾವ ಸತ್ತನ್ ಕೊಟ್ಟಿದ್ದೊಟ್ಟು ಹುಳ ಹತ್ತಿ ಬಿಟ್ಟಾವ. ಒಂದ್ ಅತಿ ಏನ್ ಗಿಡನ ಹೇಳಾಕ ಬಿಡುವಲ್ವ. ಅಯ್ಯೋ ಶಾಂತಕ್ಕ, ಅದು ಒಂದ ಉದ್ದೇಶಕ್ಕೆ ಬಂದಿಲ್ಲ. ಅರೇ ಸ್ಕೀಮ್ ಹಾಕಿ ಸಂತಂದು ಅಕ್ಕ, ಈ ಬುಡ್ಡಿದು ಇದಾರೆ ಅಲ್ಲ, ತಲೆಗೆ ಕೆಡ್ಸ್ಬಿಟ್ಟು ಮೆದುಳಿಗೆ ಕೈಗೆ ಹಾಕ್ತಾರೆ. ಅರೇ ಅವ್ರದಿಗೆ ಸ್ವಲ್ಪ ಇದ್ದಾಗ ನಮ್ದುಗೆ ಕರಿಯಕ್ಕೆ ಹೋಗ್ಬೇಡಿ ನೀವು. ಅವ್ರದಿಗೆ ಇಲ್ಲ ಅಂದ್ರೆ ಕರೀರಿ. ಅಯ್ಯೋ ಆತ್ ಹೇಳಿಗ ಶಾಂತಕ್ಕ, ಒಂದ್ ಚಲೋ ಸಂಬಂಧ ಬಂದೈತಿ. ಹುಡುಗ ನೌಕರಿ ಮಾಡ್ತಾನ. ಏನ ಅದ್ ಎಂತದವ ಗೌರ್ಮೆಂಟ್ ನೌಕರಿ ಮಾಡ್ತಾನ. ಪಗಾರ ಬಾಳ ಚಲೋ ಐತಿ. ಹುಡುಗ ಬಂಗಾರ ಬಂಗಾರಾಗನ ಕೈ ತೊಳೆದು ಮುಟ್ಬೇಕು, ಗೊತ್ತೈತೇನ? ಇಷ್ಟು ಚಂದದಾಳ ನಿನ್ ಮಗಳು. ಆ ಹುಡುಗನ ಅಷ್ಟು ಚಂದದನ. ಇಬ್ರಿಗೂ ಇಡೀ ಜೋಡಿ ಚಲೋ ಐತಿ. ಲಗ್ನ ಮಾಡ್ಬಿಡ ಅಂತಾನೆ. ಹೆಂಗಿದ್ರು ಸೆಕೆಂಡ್ ಇಯರ್ ಮುಗುದೈತಿ. ಇನ್ಯಾಕ್ತಾರ? ಯಾಕ್ಲೆ ಅಷ್ಟು ಬಿಕ್ಕಾಕತ್ತಿ? ಏನಲ್ವ ಇವತ್ತಾಗ ಏನ ಆ ಹುಡುಗನ ನೆನ್ಸಾಕತ್ತಾನ. ಹೋಲ್ಬಿಡು, ನಾನು ಹೇಳಿ ಬಂದನಿ. ನಮ್ಮ ಊರಾಗ ಒಂದ್ ಚಲೋ ಹುಡುಗಿ ಐತಿ, ಹಂಗ ಕೈ ತೊಳೆದು ಮುಟ್ಬೇಕು, ದತ್ತು ಗೊಂಬೆಗೈತಿ, ಮಾಡ್ಕೋ ಅಂತೇಳಿ. ಯಾವ ಹುಡುಗಿ ಏನ್ ನೋಡಾಕ್ ಬರ್ಲೇನೋ ಅಂತ ಕೇಳಾನ. ಅದಕ್ಕೆ ನೀ ಹೂ ಅಂದ್ರೆ ನಾ ಅವ್ರನ್ನ ಕರೆಸ್ತೇನೆ. ಮದುವೆ ಇಷ್ಟು ದೌಡ್ ಬ್ಯಾಡ್ ಬಿಡ್ಲೆ. ಅಲ್ಲ ಇದಕ್ಕಿದ್ದಂಗೆ ನೋಡಾಕ್ ಬರ್ಲೇನ ಅಂದ್ರ ಎಷ್ಟಾಗ್ಯಾವ ಹುಡುಗ ವಯಸ್ಸು? ಬಾರಿ ಸಣ್ಣ ವಯಸ್ಸು ಶಾಂತಕ್ಕ. ತಾಯಿ ಬಹಳ ಚಲೋ ಅದಾಳ, ತಂದಿನೂ ಚಲೋ ಅದಾನ. ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ಇಲ್ಲ ನೋಡವ. ಒಬ್ಬನ ಮಗ ಹುಬ್ಬಳ್ಳ ಬೇಕಂದಂಗ ಮನಿ ಐತಿ. ಈಗ ದುಡಿತಾ ಅದಾನ. ಈಗ ಕೆಲ್ಸಕ್ಕೆ ಹತ್ಯಾನ. ಒಂದ್ 2 ವರ್ಷ ತನ್ನ ಕೆಲಸ ಮಾಡಾಕತ್ತಿ, ಪಗಾರ ಚಲೋ ಬರಾಕತೈತಿ. ಮನಿ ಅದನ್ ಬಿಟ್ಟು ಇನ್ನೊಂದು ಹೊಸ ಮನಿ ಕಟ್ಟಿಸ್ಕೋಬೇಕನ್ನು ಇದ್ರಾಗದಾನವ. ಏನು ನೀ ಹೂ ಅಂದಿ, ನಿನ್ನ ಮಗಳದ ಲಕ್ಕ ಗೊತ್ತೇನ? ಹಂಗಲ್ಲ ನೀ ಅಂತಿ ಕರೆ. ಒಂದ್ ಮಾತು ನನ್ನ ಮಗಳನ್ನ ಕೇಳ್ತಂತಡಿ. ಮತ್ ಹುಡುಗ ಅಷ್ಟು ಚಲೋ ಅದಾನಂತಿ. ನಿನ್ ಗ್ಯಾರಂಟಿ ಹೋದಲ್ ಹುಡುಗ ಚಲೋ ಅದಾನಂತೇಳಿ. ಶಾಂತಕ್ಕ, ನಾನ ಗ್ಯಾರಂಟಿ ಇದಕ್ಕ, ನೀನ್ ಬೇಕಾದ್ ಮಾಡು. ಹೌದಾ? ಒಂದ್ಸಲ ನಾ ಯಾವ್ದಕ್ಕೂ ನನ್ನ ಮಗಳನ್ನ ಕೇಳ್ತೀನಿ. ಹಂಗ ನಮ್ಮ ದೊಡ್ಡ ಮಗಳನ್ನೂ ಕೇಳ್ತೀನಿ. ನನ್ನ ಗಂಡನ್ನು ಕೇಳ್ಬೇಕಲ್ಲವ. ಇದಕ್ಕಿದ್ದಂಗೆ ನಾನು ಹೂ ಅನ್ನೋದು ಹೆಂಗ? ಅದಕ್ಕೆ ಒಂದು ಮಾತು ಕೇಳಿ ನಿಂಗೆ ಹೇಳ್ತಂತು. ಆಕಿ ಬೇರೆ ಇನ್ನು ಸಣ್ಣಕ್ಕೆ ಬೇರೆ ಅದಾಳ. ಶಾಂತಕ್ಕ, ಸೆಕೆಂಡ್ ಇಯರ್ ಮುಗಿದ್ರು ಇನ್ನೂ 2 ಜುಟ್ಟು ಹಾಕೊಂಡು ಅಡ್ಯಾಡಕತ್ತಾಳ. ಅದಕ್ಕೆ ಸಣ್ಣಕ್ಕೆ ಅನಸ್ತತಿ. ಅಯ್ಯವ್ವ, ಈಗೇನು SLC ಹೊಂಟ್ರ ಹುಡುಗರು ಉದ್ದನ್ ಜಡಿ ಹಾಕೋತಾರ. ನೀ ಬಿಡು, ಇನ್ ಮ್ಯಾಗ ಆಕಿಗೆ ಉದ್ದನ್ ಜಡಿ ಹಾಕೋ ಅನ್ನ. ಸೆಕೆಂಡ್ ಇಯರ್ ಹೊಂಟಾಳಕಿ, ಮುಗಿದೋತು. ನೀನು ಉದ್ದನ್ ಜಡಿ ಹಾಕೋ ಅನ್ನಕಿಗೆ ಚಂದಾಗಿ ನೋಡು. ಕೈ ತೊಳೆದು ಮುಟ್ಬೇಕು, ಕರ್ಪೂರ್ ಗೊಂಬೆ ಆದಂಗ ಆಗ್ಯಾಳ. ಸುಮ್ಮನಿರು ನೀನು, ಸಣ್ಣ ಹುಡುಗೇನಲ್ಲ. ಲಗ್ನ ಮಾಡು ಬಡ. ಮನಿ ನೋಡ್ತಿಲ್ಲ, ಮನಿಗೆ ಲವ್ ಲೆಟರ್ ಬಂದು ಇನ್ನೊಂದು ಏನಾರ ಬರಬಾರ್ದಲ್ಲ, ಮತ್ತೆ ಅದಕ್ಕೆ ಹೇಳಿದೆ. ಅದ್ರಾಗ ನನ್ನ ಮಗಳದೇನು ತಪ್ಪಿಲ್ಲ ಬಿಡ ಇವ. ಆಗ್ಲಿ, ತಪ್ಪಿಲ್ಲ ಕರೆ. ಹಂಗಂತೇಳಿ ಶಾಂತಕ್ಕ, ಬಂದ ಸಂಬಂಧ ಎಣ್ಣೆ ಬಂದ ಕಣ್ಣು ಮುಚ್ಕೊಂಡ್ರ ಅಂತೇಳಿ ಯಾಕೆ ಮಾಡ್ತಿ? ಎಂತ ಚಲೋ ಐತಿ, ಲಗ್ನ ಮಾಡು. ಗಿರ್ಜಕಂಟಿ, ನೀವು ನಮ್ಮ ಮನೆಗೆ ಇದಕ್ಕ ಬಂದಿರೇನ? ಲಕ್ಷ್ಮಿ, ಯಾಕ? ಗಿರ್ಜಕಂಟಿ, ನಂಗೀಗ ಮದುವೆ ಬೇಡ, ನನ್ಗ ಇಷ್ಟ ಇಲ್ಲ. ಈಗ ಬೇಡ ಅಂದ್ರೆ ನನ್ನ ಮುದುಕೆ ಹೇಗೆ ಮಾಡ್ಕೊಂತೀಯೇನು? ನೋಡು, ನಿಮ್ಮ ಅಕ್ಕ ಪಟ್ಟಂತ ಲಗ್ನ ಮಾಡ್ಕೊಂಡು ಚಲೋ ಮಂತಿ ಅಂತ ಸೇರಿಲ್ಲ. ನಾನು ಹೇಳೋದು ನೀನು ಒಳ್ಳೇದಕ್ಕಲ್ಲನ. ಒಳ್ಳೆ ಹುಡುಗ ಬಂದಾನ, ಅದಕ್ಕೆ ನಿನಗೆ ತೋರಿಸ್ಬೇಕಂತ. ಆಕಿ ಯಾರಕಿ? ಯಾರ್ಯಾವ ಬಾಯ ಬರೋಲ್ದಾರ ಹೆಸರು? ಸೌಭಾಗ್ಯ. ಅದೇ ನಿನ್ ಗೆಳತಿ ಅವ್ವ ಕಣ್ಣು ಹಾಕಿದ್ಲು, ಒಂದ್ ಮಾತು ಕೇಳ್ಬೇಕನ ಅಂತೇಳಿ. ನಾನು ಆ ಹುಡುಗ ಮದುವೆ ನಿಶ್ಚಯ ಆಗೈತೆ ಅಂತ ಸುಳ್ಳು ಹೇಳಿದೆ ಆಕಿ ಮುಂದೆ. ಇಲ್ಲ ತನ್ನ ಮಗಳಿಗೆ ತಗೋಬೇಕಂತೇಳಿ ಆಕೆ ತೊರ್ಯಾಕತ್ತಾಳ. ಆಕೆನ ಅವ್ರ ತಮ್ಮನ್ ಮಾಡ್ಕೊಳಕ್ ಒಲ್ಲೆ ಅಂದ್ಲಂತ ಆ ಹುಡುಗಿ. ಅದಕ್ಕೆ ಹಂಗಾರೆ ಈ ಹುಡುಗನಾರ ಕೇಳ್ಬೇಕಂತ ಕುಣಿ ಆತಿದ್ಲು. ನಾನಾಗಿಲ್ಲಂತ ಸುಳ್ಳು ಹೇಳಿನಿ. ಹೌದಾ? ಓದ್ಸುದ್ ಬಿಟ್ಟು ಅದನ್ನ ಲಗ್ನ ಮಾಡಕತ್ತಾರ? ಅಯ್ಯ ಶಾಂತಕ್ಕ, ಮನೆ ಪೇಲ್ ಆಗೈತೆ ಬಿಡಿ. ಅದೇನು ಓದ್ಬೇಕು ಬರಲ್ ಬಿದ್ದಿತ್ತು. ಓದು ಮಕ್ಳು ಹಂಗಿರ್ತಾವನ, ಸುಮ್ಮನಿರ್ನಿ. ಅದೇನ್ ಬೇಕಾದಾಗ್ಲಿ, ನಾವು ಓದಿ ಏನಾರ ನೌಕರಿ ತಗೋಬೇಕು.
ನನಗೆ ದುಡಿಬೇಕನ್ನೋದು ಆಸೆ ಐತಿ, ಒಳ್ಳೆ ಹೆಸರು ಮಾಡ್ಬೇಕಂತ ಆಸೆ ಐತಿ. ನಾನು ನಮ್ಮ ಅಕ್ಕ ನಂಗೆ ಬರೀ ಮದ್ವೆ ಮಾಡ್ಕೊಳ್ಳಲ್ಲ, ನಾನು ಕೆಲಸ ತಗೊಂಡೇ ತಿರ್ತೀನಿ, ನೋಡ್ತಿರ್ಬೇಕಾರ. ನನಗೆ ಜೀವನದಾಗ ಒಂದು ಗುರಿ ಅಂತ ಐತಿ, ನಾನು ಅದನ್ನ ಆಗ್ಲೇಬೇಕು, ಅದನ್ನ ಮಾಡ್ಲೇಬೇಕು. ನಾ ಮದ್ವೆ ಮಾತ್ರ ಮಾಡ್ಕೊಳ್ಳಲ್ಲ ಈಗ ಸದ್ಯಕ್ಕೆ. ನೋಡುವ ಆತ ತಾಳ್ಬೇಡ, ನಿಂಗೆ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ಬ್ಯಾಡ ಬಿಡು. ಇದೇನ ಶಾಂತಕ್ಕ ಒಲ್ಲೆ ಅಂತಾಳಲ್ಲ? ಒಲ್ಲೆ ಅಂತಾಳಂದ್ರೆ ಬಿಟ್ಟು ಬಿಡ್ಲೆ. ನನ್ನ ಮಗಳಿಗೆ ಇಷ್ಟ ವಿರುದ್ಧವಾಗಿ ನಾನು ನಡ್ಕೊಳಕ್ ಒಲ್ಲೆ. ಆಕಿ ಏನ ಪ್ರೀತಿ ಮಾಡಿದ್ಲು, ಮದುವೆ ಮಾಡ್ಕೊಂಡ್ಲ. ಈಕೆ ಹಣೆ ಬರ್ದಾಗ ಏನಾರು ಒಂದು ನೌಕರಿ ತಗೋಬೇಕಂತಿದ್ರೆ, ಒಳ್ಳೆ ಓದ್ಬೇಕಂತಿದ್ರೆ ನಾ ಯಾರವಾದನ್ ತಪ್ಸಾಕ? ಇಷ್ಟ ಇಲ್ದ ಸುಮ್ಮನೆ ಯಾಕೆ ಮದುವೆ ಮಾಡಲಿ? ಬೇಡ ಬೇಡ, ನಾ ಅಂದಂಗೆ ಕರೆನ ಆಕೆ ಅಂದಂಗೆ ಓದ್ಲಿಕ್ಕೆ ನಾ ಮದುವೆ ಮಾಡಲ್ಲ. ನೋಡವ ಶಾಂತಕ್ಕ, ಇದ್ರ ನಾನು ಹಿಂಗೆ ಬಿಟ್ಟಿದ್ದೆ. ಇನ್ನೂ ನಾ 2 ದಿನ ವಿಚಾರ ಮಾಡಿ ಹೇಳ್ಬೇಕಾರ ಕೇಳಿ. ಆಯ್ತು, ನಾ ಬರ್ಲಾ ಶಾಂತಕ್ಕ? ಅರೇ ಶಾಂತಂದು ಅಕ್ಕ, ನಮ್ದಿಗೆ ಬರ್ತಾವ್. ಪಿಸ್ತು ಸಾರಿಗೆ ಮಾಡಿದೀನಿ, ಕೊಟ್ಟು ಕಳಿಸ್ತೀನಿ. ಯವ್ವ ಇವತ್ತು ಬೇಡವಾ, ಸೋಮವಾರ ನಾವು ತಿನ್ನಂಗಿಲ್ಲ, ಅದಕ್ಕೆ ಐತಾರ ಬುಧವಾರ ಅಷ್ಟೇ ಯಾವಾಗಾರ ತಂದು ಮಾಡಿರ್ತೇವಿ, ಇಲ್ಲ ತಿಂತೇವಿ. ನಾವು ಉಳ್ಕ ದಿನ ಮುಟ್ಟೋದಿಲ್ಲವ, ಅದಕ್ಕೆ ಬೇಡ. ಅರೇ ಶಾಂತಂದು ಅಕ್ಕ, ಪಾರಿವಾಳದ್ದು ಇದಾರಿ ಅಲ್ಲ, ಪಾರಿವಾಳದ್ದು ಸಾರಿಗೆ ಫ್ರೈಗೆ ಮಾಡಿ ತಿನ್ಸಿ ಗೌಡ್ರಿಗೆ. ಅರೆ ಆರಾಮ್ಗೆ ಆಗ್ತಾರೆ. ಇಂಥದ್ದು ಕಾಯಿಲೆಗೆ ಪಾರಿವಾಳದು ತಿನ್ಬಿಟ್ರೆ ಅರೆ ಫುಲ್ ಆರಾಮ್ಗೆ ಆಗ್ಬಿಡ್ತಾರೆ. ಔಷಧ ಇದು ಇದೆ ಅದ್ರೊಳಗಡೆ, ನಿಮ್ದಿಗೂ ಗೊತ್ತಿಲ್ಲ? ಒಲವಯ್ಯವ, ಈ ಪಾರಿವಾಳ ಗಿರಿವಾಳ ಗುಬ್ಬಿ ಗಿಬ್ಬಿ ನಮ್ಗೆ ಇವೆಲ್ಲ ಸೇರೋದಲ್ಲ. ನಾವು ತಿಂದ್ರು ಏನು ಅಂತಿಂತ ತಿನ್ನೋದಲ್ಲ ಬಿಡ್ಲೆ. ಇದು ಚಿಕನ್ ಮಾಡಿರ್ತಿದ್ದೆ, ಮತ್ತು ಅದು ಬಿಟ್ರೆ ಅಷ್ಟೇ. ಚಿಕನ್ ಬಿಟ್ರೆ ಮತ್ತೆ ಎಂತ ಸಾರಿಗೆರು ಮಾಡಿರ್ತಿದ್ದೆ. ಮೀನಾಗಿನ ನಾವು ಭಾಳ ಕಡಿಮೆನ ಮಾಡೋದು, ತರೋದು ಇಲ್ಲ, ಮಾಡೋದೂ ಇಲ್ಲ. ನಮ್ಮ ಮನ್ಯಾಗ ವಾಸನೆ ಒಂಥರ ನಮ್ಗೆ ಸೇರಿ ಬರೋದಿಲ್ಲ ಬಿಡ, ಬೇಡ. ಮತ್ತು ನಾವು ದೊಡ್ಡ ಮಟನ್ನು ನಾವು ತಿನ್ನೋದಿಲ್ಲ. ಈಗ ತಿನ್ನೋದು ಇದು ಒಂದೇ. ಅರೆ ನಿಮ್ದುಗೆ ಬಿಟ್ಟಿದ್ದು ಆಯ್ತು ಬಿಡಿ, ನಮ್ದುಗೆ ಬರ್ತಾವ.